ಮತ್ತು ಇನ್ನೋರ್ವ ಅಹಿಂದ ಹೋರಾಟಗಾರ, ದಲಿತ ಸಂಘರ್ಷ ಸಮಿತಿಯ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಇನ್ನೋರ್ವ ರಾಜ್ಯದ ಹೆಸರಾಂತ ಹೋರಾಟಗಾರರಿರ್ತಕ್ಕಂಥ ಡಾಕ್ಟರ್ ದಸ್ಕೀರ್ ಮುಲ್ಲಾ ಅವರು ನಾನು ಜೊತೆಗಿದ್ದಾರೆ. ಅದರೊಟ್ಟಿಗೆ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು, ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಯುವ ಚಿಂತಕರಾಗಿರ್ತಕ್ಕಂಥ ಸೋಮನಾಥ್ ಮೇಲ್ಮನೆಯವರು ನನ್ನೊಟ್ಟಿದ್ದಾರೆ. ಅದರೊಟ್ಟಿಗೆ ಕರ್ನಾಟಕ ರಣಧೀರ ಪಡೆ ಉತ್ತರ ಕರ್ನಾಟಕದ ಅಧ್ಯಕ್ಷರು, ಆತ್ಮೀಯ ಹೋರಾಟಗಾರ ಮಿತ್ರರು ಮತ್ತು ನನ್ನ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಯಾಗಿರ್ತಕ್ಕಂಥ ಸಂತೋಷ್ ಮಡಿಗೇರಿ ಅವರು ನನ್ನೊಟ್ಟಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಆಲ್ಮೇಲ್ ವಲಯದ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಂಜು ಮೇಲ್ಮನೆಯವರು ನನ್ನೊಟ್ಟಿದ್ದಾರೆ. ಇನ್ನೋರ್ವ ನನ್ನ ಸಮಗಾರ ಹರಳೆಯ ಸಮಾಜದ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಮನುಗುಳಿ ಸೋದರ ನನ್ನೊಟ್ಟಿದ್ದಾರೆ. ಇನ್ನೋರ್ವ ನನ್ನ ಪ್ರಗತಿಪರ ವಿಚಾರವಾದಿಗಳು, ಒಬ್ಬ ತಾಲೂಕಿನಲ್ಲಿ ಕ್ರಿಯಾಶೀಲ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಸುನಂದ ಎಂಪುರಿ ಅವರು ನನ್ನೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಭೀಮ್ ಬಾಯ್ಸ್ ಜೈ ಭೀಮ್ ನಗರದ ವತಿಯಿಂದ, ಜೊತೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾಳೆ ಬರುವ ದಿನಾಂಕ ಏಪ್ರಿಲ್ 14/4/2025 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವು ಈಗಾಗಲೇ ದಲಿತ ಸಂಘರ್ಷ ಸಮಿತಿ ನಿರ್ಧರಿಸಿದೆ. ಆ ನಿಟ್ಟಿನಿಂದ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ಪರ್ಮಿಷನ್ ಆಗಿರ್ಬೋದು, ತಹಸೀಲ್ದಾರ್ ಪರ್ಮಿಷನ್ ಆಗಿರ್ಬೋದು, ಎಲ್ಲವುಗಳನ್ನ ತೆಗೆದುಕೊಳ್ಳುವುದರ ಮೂಲಕ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ಆನೆಯ ಮೇಲೆ ಇರಿಸಿ, ಆನೆಯ ಮೇಲೆ ಅಂಬಾರಿ ಇಟ್ಟು, ಆ ಅಂಬಾರಿಯಲ್ಲಿ ಬಾಬಾ ಸಾಹೇಬರ ಮೂರ್ತಿ ಇಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸತಕ್ಕಂತ ಕೆಲಸ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ಪತ್ರಿಕೆ ಮೂಲಕ ಹೇಳುವ ಜೊತೆಗೆ, ಮುಂದೆ ಸಾರೋಟದಲ್ಲಿ 9 ಗೇಣಿನ ಬಿಳಿ ಕುದುರೆಗಳೊಂದಿಗೆ ಆ ಸಾರೋಟದಲ್ಲಿ ಬಾಬಾ ಸಾಹೇಬರ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಸಾಗತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ನಗರದ ಪ್ರಮುಖ ಬೀದಿಗಳಲ್ಲಿ ಅವತ್ತು 9-11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ನಾವು ನಡೆಸಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆಯನ್ನ ಏರ್ಪಡಿಸತಕ್ಕಂಥ ವ್ಯವಸ್ಥೆ. ಆ ಬಹಿರಂಗ ಸಭೆ ಆದ ನಂತರ ಆ ಒಂದು ಬಹಿರಂಗ ಸಭೆಯಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಮನುಗುಳಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರು ವಹಿಸಿಕೊಳ್ಳಲಿದ್ದು, ಮತ್ತು ರಾಜ್ಯದ ಹೆಸರಾಂತ ಹೋರಾಟಗಾರರು, ರಾಜ್ಯದ ಜಿಲ್ಲೆಯ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರೊಟ್ಟಿಗೆ ಬಾಬಾ ಸಾಹೇಬರ ಜಯಂತಿಯಲ್ಲಿ ತಾಲೂಕಿನಿಂದ ಮತ್ತು ಇತರ ಜಿಲ್ಲೆಗಳಿಂದ ಮತ್ತು ಜಿಲ್ಲೆ ಇತರ ತಾಲೂಕುಗಳಿಂದ ಸುಮಾರು 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು, ವಿಶೇಷವಾಗಿ ಹಾಲು ಮತದ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಣ್ಣ ಬಿರಾದರ್ ಅವರು, ಅವ್ರಿಗೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಲ್ಲಿ ಅವರೊಂದು ಸಭೆಯ ನಿಮಿತ್ತ ಅವರು ಕೂಡ ಬಂದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲೆಲ್ಲ ಡೋಹರ ಕಕ್ಕಯ್ಯನ ಒಂದು ಸಮಿತಿಯವರಿಗೂ ಕೂಡ ನಾವು ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಸಮಗಾರ ಹರಳೆಯ ಸಮಿತಿ, ಇತರ ಎಲ್ಲ ಮತ್ತು ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸೋದರವಾದ ಅರ್ಜುನಿಗೆ ಅವರಿಗೂ ಕೂಡ ನಾವು ಕರೆ ಕೊಟ್ಟಿದ್ವಿ. ಅವರ ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ, ಮುಂದಿನ ದಿನಮಾನಗಳಲ್ಲಿ ಬಂದು ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂಥ ಮತ್ತು ಗೌರವ ಇಟ್ಟಿರ್ತಕ್ಕಂಥ ಎಲ್ಲ ಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ಪತ್ರಿಕಾ ವೇದಿಕೆ ಮೂಲಕ ನಾವೆಲ್ಲರೂ ಜೊತೆಯಾಗಿ ಪತ್ರಿಕಾ ಹೇಳಿಕೆಯನ್ನು ನಾವು ನೀಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಅಂಬೇಡ್ಕರ್ ಅವರ ಜಯಂತಿ 5 ದಿನದ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಸಂಪೂರ್ಣವಾಗಿ ಬೆಂಬಲಿಸುತ್ತಾ
ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರು ಕೂಡ ಈ ಒಂದು ಜಯಂತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಈ ನಿರ್ಧಾರವನ್ನು ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅಹಿಂದ ವರ್ಗ ಮತ್ತು ಚಿಂತಕರು, ಬರಹಗಾರರು, ವಿಚಾರವಾದಿಗಳು, ಸಮಾನ ಮನಸ್ಕರು, ಅದೇ ತಿನ್ನಾಗಿ ಏನು ಈ ಎಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಇದೊಂದು ಜಯಂತಿಯನ್ನು ಮಾಡ್ತಾ ಇದ್ವಿ. ಇದು ಯಾಕೆ ಈ ರೀತಿ ನಾವು ಒಂದು ವಿಚಾರ ಮಾಡಿದೆವಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಿದೆ. ವಿಶೇಷವಾಗಿ ಒಂದು ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕಾಗಿತ್ತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ, ಒಂದೇ ಸಮುದಾಯಕ್ಕೆ, ಒಂದೇ ಧರ್ಮಕ್ಕೆ ಅವರು ಕೊಡುಗೆ ಕೊಡದೆ ಇಡೀ ಭಾರತ ದೇಶದಲ್ಲಿರುವಂತಹ ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗಾಗಿ ಒಂದು ವಿಶೇಷವಾದಂತಹ ಒಂದು ಕಾನೂನನ್ನು ರಚನೆ ಮಾಡಿ, ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡದೆ ಕೇರಿಯಿಂದ ಊರಿಗೆ ತರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇರಿಯಿಂದ ಊರಿಗೆ ತರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವೆಲ್ಲರೂ ಸೇರಿ ಹಿಂದುಳಿದ ವರ್ಗದವರು, ಅಂದ್ರೆ ನಾವೆಲ್ಲ ಟೋಟಲ್ ಆಗಿ ಬರೀ ಹಿಂದುಳಿದ ವರ್ಗ ಅಷ್ಟೇ ಅಲ್ಲ, ಇಡೀ ಇಲ್ಲಿ ಪ್ರತಿಯೊಬ್ಬ, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಕಾನೂನು ಬೇಕಾಗಿತ್ತಂದ್ರೆ ಎಲ್ಲರೂ ಅನ್ವಯಿಸ್ತೀವಲ್ಲ, ಅದಕ್ಕಾಗಿ ಪ್ರತಿಯೊಬ್ಬ ಜಾತಿ ಜನಾಂಗದವರು ಕೂಡ ಅವರನ್ನು ಅನುಯಾಯಿಗಳೇ ನಾವು. ಅದಕ್ಕೆ ಅವ್ರಿಗೆ ಒಂದೇ ಜಾತಿಗೆ ಸೀಮಿತ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ದೊಡ್ಡ ವಿಚಾರನ ಮಾಡಿಕೊಂಡು ನಾವು ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾವೆಲ್ಲ ಒಂದು ಏನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಅದೇ ರೀತಿ ಹಿಂದುಳಿದ ವರ್ಗ ಅಂದ್ರೆ ಅಹಿಂದ ವರ್ಗದ ಒಕ್ಕೂಟ ಹಾಗೂ ಎಲ್ಲ ಒಳ್ಳೆ ವಿಚಾರವಾದಿಗಳು, ಚಿಂತಕರು ಸೇರಿ ನಾವು ಈ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತಿಯು ಬಹಳ ವಿಶೇಷ ಮತ್ತು ವಿನೂತನವಾಗಿರುತ್ತೆ. ಯಾಕಂತಂದ್ರೆ ಇದು ಒಂದೇ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ, ಯಾವುದೇ ಒಂದೇ ಸಂಘಟನೆಗೆ ಸೀಮಿತವಾಗಿರುವುದಿಲ್ಲ, ಯಾವುದೇ ಒಂದೇ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ. ಇದು ಸರ್ವ ಜನಾಂಗಕ್ಕೂ ಕೂಡ ಸೀಮಿತವಾದಂತಹ ಒಂದು ಜಯಂತಿ ಆಗತ್ತೆ. ಇದು ಒಂದು ರೀತಿ ಸಿಂದಗಿ ನಗರದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಅಂಬೇಡ್ಕರ್ ಹಬ್ಬ ಅಂದ್ರೂ ಕೂಡ ತಪ್ಪಾಗ್ಲಕ್ಕಿಲ್ಲ. ಇದೊಂದು ಅಂಬೇಡ್ಕರ್ ಹಬ್ಬ, 5 ದಿನಗಳ ಕಾಲ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಕೂಡ ತಪ್ಪಾಗ್ಲಕ್ಕಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಕೂಡ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಗೆ ಎಲ್ಲ ಸರ್ವ ಸಮಾಜದವರು ಕೂಡ ಸಾಥ್ ಇರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಏನು 14ರಂದು ಆಚರಣೆ ಮಾಡಲಿರುವ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಎಲ್ಲರೂ ಹೇಳಿದಾಗೆ, ಅಂಬೇಡ್ಕರರು ಕೇವಲ ಒಬ್ಬರು ವ್ಯಕ್ತಿ ಅಲ್ಲ, ಅವರು ನಮ್ಮ ವಿಶ್ವದ ಶಕ್ತಿ. ಯಾಕಂತಂದ್ರೆ ಅವರು ಎಲ್ಲರಿಗೂ ಸಮಾನತೆ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ಹೆಣ್ಣಿಗೆ ಯಾವ ಸಮಾನತೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಹೆಣ್ಣಿನ ಮೇಲೆ ನಡೆಯುವಂತ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಮೇಲು ಕೀಳು ಅನ್ನೋ ಒಂದು ವ್ಯವಸ್ಥೆಯನ್ನು ತೊಲಗಿಸಿ ಒಂದು ಹೆಣ್ಣು ಸ್ವತಂತ್ರವಾಗಿ ಹೋರಾಟ ಬಲ್ಲಳು ಅನ್ನೋ ಒಂದು ಹಕ್ಕನ್ನು ನಮಗೆ ತಂದು ಕೊಟ್ಟಿದ್ದು ಬಹಳ ಖುಷಿ ಅನ್ನಿಸ್ತದೆ ಈ ಸಂದರ್ಭಗಳು. ಹಾಗಾಗಿ ಆ ಒಂದು ಏಪ್ರಿಲ್ 14ರಂದು ಏನು ಒಂದು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದೀವಲ್ಲ, ಆ ಒಂದು ಸಂದರ್ಭದೊಳಗೆ ಎಲ್ಲ ಒಂದು ಸಮುದಾಯದ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಸಭೆಯೊಳಗೆ ನಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಟ್ಟು ನನ್ನ ತಳವಾರ ಏನು ಪರಿವಾರ ಅಂತಕ್ಕಂಥ ಇಡೀ ನಮ್ಮ ಸಮುದಾಯ ಕೂಡ ಇಲ್ಲಿ ಭಾಗವಹಿಸ್ತದೆ. ಕಾರಣ ಏನಪ್ಪ ಅಂದ್ರೆ, ಬಹುಶಃ ಭಾಳ ಜನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕುಗಳನ್ನು ತೊಳೆದ ಮಾತ್ರ ಗೊತ್ತಾಗ್ತದೆ. ಇವತ್ತು ನಾವು ನಿರಂತರವಾಗಿ ಸುಮಾರು 12 ವರ್ಷದಿಂದ ಏನು ತಳವಾರಿಗೆ ಎಷ್ಟಿ ಸಿಗಬೇಕು ಅಂತಕ್ಕಂಥ ಹೋರಾಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಹಕ್ಕನ್ನು ನಾವು ಮಂಡಿಸುತ್ತಾ ಅವ್ರ ಹೆಸರು ಮೇಲೆ ಇವತ್ತು ನಾವೇನು ಎಷ್ಟಿ ತಗೊಂಡಿದ್ದೆವು. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 2 ಲಕ್ಷ ಜನ ನಾವು ಇವತ್ತು ಎಷ್ಟಿ ಸರ್ಟಿಫಿಕೇಟ್ ತಗೊಂಡಿದ್ದೆವು. ಎಲ್ಲರಿಗೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇವತ್ತು ನಮ್ಮನ್ನು ಬದಲಾವಣೆ ಮಾಡಿದೆ. ಹಾಗಾಗಿ ಇಡೀ ತಳವಾರ ಸಮಾಜ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ. ಜೊತೆಗೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನನ್ನೋದು ಗೊತ್ತಿದೆ.
ಇವತ್ತು ಆ ಹಕ್ಕನ್ನು ನಾವು ತೆಗೆದುಕೊಂಡಿದ್ದೆವು, ಆ ಮೀಸಲಾತಿಯನ್ನು ನಾವು ತೆಗೆದುಕೊಂಡಿದ್ದೆವು. ಅದಕ್ಕೆ ಯಾರಾದ್ರೂ ಕಾರಣ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೆ ಮನವರಿಕೆ ಆಗಿದೆ. ಜೊತೆಗೆ ಈ ರಾಜ್ಯದಲ್ಲಿ ಯಾರ್ಯಾರು ಇವತ್ತು ಏನು ತಮ್ಮ ಮೀಸಲಾತಿಯನ್ನ ಬೇಡ್ಕೋಬೇಕಂತೂ ಕೇಳ್ಕೊಳಕತ್ತಾಗ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಬರಲೇಬೇಕು. ಯಾಕಂದ್ರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದಾಡು ದೇವರು ಅಂತಕ್ಕಂಥ ವಿಚಾರ ಇವತ್ತು ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರ ಹೆಸರುಗಳು ಹೇಳಿದ್ರೆ ಇವತ್ತು ಹಿಡಿದಂಥ ಗಾಡಿ ಬಿಡುವಂಥ ವ್ಯವಸ್ಥೆ ಇದೆ. ಆಗ್ತಕ್ಕಂಥ ಕೇಸ್ಗಳು, ಅವರ ಹಕ್ಕುಗಳನ್ನು ಅವ್ರು ಕೊಟ್ಟಂಥ ಸಂವಿಧಾನದನ್ನೆಲ್ಲ ಬಿಡುಗಡೆ ಮಾಡ್ಕೊಳ್ಳುವಂಥ ಶಕ್ತಿ ಇದೆ. ಏನು ಇರ್ತಕ್ಕಂಥ ಅನ್ಯಾಯ ದೌರ್ಜನ್ಯ ಎಸಗುವಂಥವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಂದು ಶಕ್ತಿ ಕೊಟ್ಟಿದೆ. ಹಾಗಾಗಿ ಆ ವ್ಯಕ್ತಿ ಪ್ರತಿಯೊಬ್ಬರಿಗೆ ಬೇಕಾದಂಥ ದೇವರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಕೂಡ ಅವರನ್ನು ಗೌರವಿಸ್ಬೇಕು. ಕಾರಣ ಏನಂದ್ರೆ ನಾವೆಲ್ಲರೂ ಮೀಸಲಾತಿ ಜೊತೆಗೆ ಪ್ರತಿಯೊಂದು ಹಕ್ಕು ಸ್ವಾತಂತ್ರ್ಯವನ್ನು ಇವತ್ತು ನಾ ಹೆಮ್ಮೆಯಿಂದ ನಾನು ಸ್ವತಂತ್ರವಾಗಿ ಬದುಕ್ತೀನಿ, ನಾನು ಧೈರ್ಯದಿಂದ ಬದುಕ್ತೀನಿ ಅಂದ್ರೆ ಅದೆಲ್ಲದಕ್ಕೂ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀನಿ. ಯಾರು ಜಾತಿ ಮತ ಅನ್ನದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಬಾಬಾ ಸಾಹೇಬರ ಜಯಂತಿಯನ್ನು ಅದ್ದೂರಿಯಾಗಿ ನಾವು ಎಲ್ಲರೂ ಕೂಡಿ ಆಚರಿಸೋಣ ಅಂತಕ್ಕಂಥ ಮನವಿಯನ್ನು ಎಲ್ಲ ಸಮುದಾಯಕ್ಕೆ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಸಮುದಾಯದವರು ಇದರಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.